ಏನ್ ಗೊತ್ತೇನೋ, ನೀನು ಔಟ್ ಸೈಡ್ ಸ್ಟೇಟ್ ಹೋಗ್ಬೇಕು ಅಂತಾನೆ ಅಲ್ಲ, ಫಸ್ಟ್ ಕರ್ನಾಟಕದಲ್ಲಿ ಕವರ್ ಮಾಡು. ಒಳ್ಳೊಳ್ಳೆ ಪ್ಲೇಸಸ್ ಇವೆ, ಫಸ್ಟ್ ಅದನ್ನ ತೋರಿಸು. ನಾವೇ ನೋಡಿಲ್ಲ ಪ್ಲೇಸ್ಗಳು. ಇವಾಗ ನಮ್ಮ ಕರ್ನಾಟಕದಲ್ಲಿರೋ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಕಮೆಂಟ್ ಮಾಡ್ಬೇಕು. ನಾನು ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಯೂಟ್ಯೂಬ್ ಮುಖಾಂತರ. ಕಮೆಂಟ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನ ನೋಡಿರಬಾರ್ದು, ಡಿಫ್ರೆಂಟಾಗಿ ಹೊಸ ಥರ ಪ್ಲೇಸ್ ಇರಬೇಕು ಅಂಥ ಪ್ಲೇಸ್ಗಳನ್ನ ಕಮೆಂಟ್ ಮಾಡಿ. ಎಷ್ಟೇ ಕಷ್ಟ ಆದರೂ ಕೂಡ ನಾನು ಬಂದು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಬೆಂಗಳೂರಲ್ಲಿ ಯಾರು ಕಾರು ಪರ್ಫೆಕ್ಟಾಗಿ ಓಡಿಸ್ತಾರೆ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಪರ್ಫೆಕ್ಟಾಗಿ ಕಾರ್ ಓಡಿಸ್ಬೋದು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸತೀಶ್ ಕನ್ನಡಿಗ. ಸೊ ನೋಡಿ, ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ ನೀವು ಎಲ್ಲ ಕಡೆ ಕಾರನ್ನು ಪರ್ಫೆಕ್ಟಾಗಿ ಓಡಿಸ್ಬೇಕಂತಂದರೆ ಆ್ಯಕ್ಚುಲಿ ಸೊ ಬೆಂಗಳೂರಲ್ಲಿ ಯಾರು ಕಾರು ಪರ್ಫೆಕ್ಟಾಗಿ ಓಡಿಸ್ತಾರೆ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಪರ್ಫೆಕ್ಟಾಗಿ ಕಾರ್ ಓಡಿಸ್ಬೋದು. ಸೊ ಇದು ನಾನು ಹೇಳ್ತಾ ಇರೋದಲ್ಲ, ಸುಮಾರು ಜನ ಹೇಳಿರೋದು. ಸೊ ಅದೇ ರೀತಿ ಎಷ್ಟೇ ಕಾರ್ ಪರ್ಫೆಕ್ಟಾಗಿ ಓಡಿಸಿದ್ರು ಮುಂದೆ ಬರ್ತಿರೋ ಅಂಥವ್ರ ಮಿಸ್ಟೇಕಿಂದ, ಹಿಂದೆ ಬರ್ತಿರೋ ಅಂಥವ್ರ ಮಿಸ್ಟೇಕಿಂದ ಸೊ ಆಕ್ಸಿಡೆಂಟ್ಗಳು ಆಗ್ಬೋದು. ಸೊ ಹಾಗಾಗಿ ಕಾರಲ್ಲಿ ಡ್ಯಾಶ್ ಕ್ಯಾಮ್ಗಳಿರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕಡಿಮೆ ರೇಟಲ್ಲಿ ಡ್ಯಾಶ್ ಕ್ಯಾಮ್ಗಳನ್ನು ತೊಗೊಂಬಂದು ಕೊಟ್ಟೆ. 2018ರಲ್ಲಿ ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಇಷ್ಟು ವರ್ಷ ಸ್ವಲ್ಪ ಗ್ಯಾಪ್ ಆಗಿತ್ತು, ಐ ಥಿಂಕ್ 1 ವರ್ಷ ಆಗೋಯ್ತು, ಹತ್ತತ್ರ ಜಾಸ್ತಿ ಗ್ಯಾಪ್ ಆಗಿತ್ತು. ಸೊ ಹಾಗಾಗಿ ಸುಮ್ಮನೆ ಗ್ಯಾಪ್ ಕೊಡೋದು ಯಾಕೆ, ನಾವು ಓಡಾಡೋದು, ನಾವು ಇರೋದು, ನಮ್ಮ ಲೈಫ್ ಸ್ಟೈಲು, ನಮ್ಮ ಕಷ್ಟಗಳು ಇದನ್ನೆಲ್ಲ ತೋರಿಸ್ಬೇಕು ಅನ್ನೋ ಒಂದು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಅಥವಾ ನಮ್ಮ ಫಾಲೋವರ್ಸ್ಗೆ ತೋರಿಸ್ಬೇಕು ಅಂತೇಳಿ ಇವತ್ತಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ರೀಸ್ಟಾರ್ಟ್, ಅದು ಆ್ಯಕ್ಚುಲಿ ಸ್ಟಾರ್ಟ್ ಅಲ್ಲ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಯೂಟ್ಯೂಬಲ್ಲಿ ಸತೀಶ್ ಕನ್ನಡಿಗ 06 ಅಂತೇಳಿ ನೀವು ಟೈಪ್ ಮಾಡಿದ್ರೆ ಸೊ ನಂದು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾನಿದ್ದೀನಿ ನಿಯರ್ ನಾಯಂಡಹಳ್ಳಿ ಬ್ರಿಡ್ಜ್ ಏನು ಬರುತ್ತೆ ಅಲ್ಲಿದ್ದೀನಿ, ಸಿಗ್ನಲ್ ಹತ್ರ. ಸೊ ಸುಮಾರು ಜನ, ಎಷ್ಟು ಒಂದು ದಿವಸಕ್ಕೆ ಎಷ್ಟು ಲಕ್ಷ ಗಾಡಿಗಳು ಓಡಾಡ್ತಾವೋ ಇಲ್ಲಿ, ಹೇಳೋಕ್ಕಂತೂ ಆಗಲ್ಲ. ಆದರೂ ಬೆಂಗಳೂರಲ್ಲಿ ಕಾರ್ ಓಡಿಸೋದು ಭಾಳ ಕಷ್ಟ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಅಂತ ನೋಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಇದ್ರು ನಮ್ಮ ಅತ್ತಿಗೆ ಮತ್ತು ನಮ್ಮ ಅಣ್ಣ, ಅತ್ತಿಗೆ ಮತ್ತು ಪಾಪು. ಅವ್ರನ್ನ ತುಮಕೂರಿಗೆ ಕರ್ಕೊಂಡು ಹೋಗು, ಹೆಂಗಿದ್ರು ಬಂದಿದ್ಯಾ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಬೆಂಗಳೂರಲ್ಲಿ ಇಂಥ ಸಾಂಗ್ ಕೇಳಿಕೊಂಡು ಕಾರಲ್ಲಿ AC ಹಾಕ್ಕೊಂಡು ಈ ಬಿಸಿಲಲ್ಲಿ ಹೋಗ್ತಾ ಇದ್ರೆ ಹೆಂಗಿರುತ್ತೆ ಅಲ್ಲ. ಫುಲ್ ಚಿಲ್ಲು. ಸ್ಪೆಕ್ಸ್ ಐತೆ ಕೊಡೋದು ಸಿಟಿ ಏನಕ್ಕೆ ಈಗ ಮಾಡ್ತಾವನೆ, ಅವಾಗಲೇ ಅದೊಂದು ಬ್ಲಾಗ್ ಕಂಪ್ಲೀಟ್ ಮಾಡ್ಬಿಡ್ಬೇಕಾದ್ರೆ ನಾನು ಇವಾಗ ಅದನ್ನ ಹೇಳಿದ್ದೆ ಹೇಳ್ಬೇಕು ನೀವು. ಅಲ್ಲ, ಕಾರ್ ಏನಕ್ಕೋ ತಗೊಂಡೆ ನೀನು, ನಮಗೆ ಇಲ್ಲೇ ಐತಲ್ಲ ಫಸ್ಟಲ್ಲಿ. ಅದನ್ನ ಹೇಳ್ರಿ. ವ್ಲಾಗ್ ಮಾಡಬೇಕು ಅಂತಾನೆ ಕಾರ್ ತಗೊಂಡೆ ಗೈಸ್, ಆದರೆ ಟೈಮೇ ಸಿಗ್ತಾ ಇರಲಿಲ್ಲ. ಇನ್ಮೇಲಾದ್ರೂ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸ್ಪೆಕ್ಸ್ ಹಾಕೋ ಸ್ವೀಟಿ ನಂದು ಆಗಲ್ಲ, ಆಗಲ್ಲ, ಉದ್ರೋಯ್ತದೆ. ತೆಗಿಯೋದು ನಾನೇನೋ ಬಿಡು. ಅದನ್ನ ಹೇಳಿ ಒಪ್ಸಿದ್ದು. ನಾನು ಹೇಳ್ದೆ, ಅವನು ಹೇಳ್ತಾನೆ ಅಷ್ಟೇ, ಹಂಗೆ ಮಾಡಲ್ಲ ಅಂತ. ನೀನು ಅದೇ ಮಾಡ್ತಿದ್ದೀರ. ನೋಡಿ, ನಮ್ಮ ಅತ್ತಿಗೆಗೆ ನನ್ನ ಬಗ್ಗೆ ಎಷ್ಟೊಂದು ಗೊತ್ತು ಅಂದರೆ, ಆ್ಯಕ್ಚುಲಿ ನಾನು ಈ ನೆಕ್ಸಾನ್ EV ಕಾರ್ ತಗೊಂಡಿದ್ದು ಏನಪ್ಪ ಅಂದರೆ, ಇದರಲ್ಲಿ ವ್ಲಾಗ್ ಮಾಡೋಣ, ಡೈಲಿ ವ್ಲಾಗ್ ಇರ್ಬೋದು ಅಥವಾ ಟ್ರಾವೆಲಿಂಗ್ ಮಾಡೋಣ ಅಂತೇಳಿ ಈ ಕಾರ್ ತಗೊಂಡಿದ್ದು, EV ಕಾರಲ್ಲಿ. ಸೊ ಎಲ್ಲರೂ ನಾರ್ಮಲ್ ಕಾರಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಬರ್ತಾರೆ. ನಾನು EV ಕಾರಲ್ಲಿ ಎಲ್ಲ ಕಡೆ ಓಡಾಡ್ಕೊಂಬರೋಣ, ಫೈನಲ್ ಆಗಿ ಇನ್ನೊಂದು ಏನೋ ಆಲ್ ಓವರ್ ವರ್ಲ್ಡ್ ಕೂಡ ಓಡೋಣ ಅಂತ ಪ್ಲ್ಯಾನ್ ಎಲ್ಲ ಇತ್ತು. ಬಟ್ ಸ್ವಲ್ಪ ಬಿಸ್ನೆಸ್ ಪ್ರೆಷರಲ್ಲಿ ಎಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇಲ್ಲ, ಇವತ್ತಿಂದ ನಾನು ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕಾರಲ್ಲಿ ಎಲ್ಲೋದ್ರೂ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ನಮ್ಮ ಸ್ವೀಟಿ ಏನು ಹೇಳ್ತಾ ಕೇಳೋಣ. ಹೇಳಿ ಸ್ವೀಟಿ. ಓಕೆ ಅನ್ನು. ಓಕೆ, ಹಿಂಗನ್ನು ಹಾಯ್ ಮಾಡು. ಬಾಯ್ ಮಾಡು ಸ್ವೀಟಿ, ಬಾಯ್ ಮಾಡು. ಯಾಕೆ, ಏನ್ ಗೊತ್ತೇನೋ, ನೀನು ಔಟ್ ಸೈಡ್ ಸ್ಟೇಟ್ ಹೋಗ್ಬೇಕು ಅಂತಾನೆ ಅಲ್ಲ, ಫಸ್ಟ್ ಕರ್ನಾಟಕದಲ್ಲಿ ಕವರ್ ಮಾಡು. ಒಳ್ಳೊಳ್ಳೆ ಪ್ಲೇಸಸ್ ಇವೆ, ಫಸ್ಟ್ ಅದನ್ನ ತೋರಿಸು. ನಾವೇ ನೋಡಿಲ್ಲ ಪ್ಲೇಸ್ಗಳು. ಇವಾಗ ನಮ್ಮ ಕರ್ನಾಟಕದಲ್ಲಿರೋ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಕಮೆಂಟ್ ಮಾಡ್ಬೇಕು. ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಮುಖಾಂತರ. ಕಮೆಂಟ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ
ಜಾಸ್ತಿ ಜನ ನೋಡಿರಬಾರ್ದು, ಡಿಫ್ರೆಂಟಾಗಿ ಹೊಸ ಥರ ಪ್ಲೇಸ್ ಇರಬೇಕು ಅಂಥ ಪ್ಲೇಸ್ಗಳನ್ನ ಕಮೆಂಟ್ ಮಾಡಿ. ಎಷ್ಟೇ ಕಷ್ಟ ಆದರೂ ಕೂಡ ನಾನು ಬಂದು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ಕಾರಲ್ಲೇ ಬರ್ಬೇಕು ಅಂದ್ಕೊಂಡಿದ್ದೀನಿ. ಸ್ವೀಟಿ ಬಾಯ್. EV ಕಾರಲ್ಲೇ ಎಲ್ಲ ಕವರ್ ಮಾಡಬೇಕು. ಓಕೆ, ಇಷ್ಟ ಆಯಿತು ಇವತ್ತಿನ ನನ್ನ ವ್ಲಾಗು. ಇವಾಗ ಸೀದಾ ನಮ್ಮ ತುಮಕೂರಿಗೆ ಹೋಗ್ತೀವಿ. ಬೆಂಗಳೂರಿಂದ ಹೋಗಿ ಮತ್ತೆ ನಾಳೆಯಿಂದ ಹೊಸ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇನ್ನೂ ಹೆಚ್ಚು ಕೊಡಿ ಯೂಟ್ಯೂಬಲ್ಲಿ. ಇನ್ಮೇಲೆ ಸಿಗೋಣ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು. ನಾನು ನಿಮ್ಮ ಸತೀಶ್ ಕನ್ನಡಿಗ.